ಹಾಯ್ ಎವ್ರಿವನ್, ನೋಡಿ ಒಂದು ಹೊಂಡೈ ವೆನ್ಯೂ. ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಭಾಳ ಡಿಫಿಕಲ್ಟ್ ಕೆಲಸ ಈ ಗಾಡಿಗೆ ನಾವು ಮಾಡ್ತಾಯಿದ್ದೀನಿ. ಇದು ಒಂದು ಕ್ರೇಟಾ, ಮೈಸೂರಿಂದ ಬಂದಿದೆ ಗಾಡಿ. ಇದಕ್ಕೆ ಹಿಂದ್ಗಡೆ ಟೈಲ್ ಲ್ಯಾಂಪ್ ಆಫ್ಟರ್ ಮಾರ್ಕೆಟು, ಆಮೇಲೆ ನಿಮಗೆ ಬಂಪರ್ LED ರಿಫ್ಲೆಕ್ಟರ್ ಇದಕ್ಕೆ ಫಿಟ್ ಆಗ್ತಾಯಿದೆ. ಇದಕ್ಕೆ ಬಂದುಬಿಟ್ಟು ಈ ಗಾಡಿ ನೋಡ್ಬೋದು ನೀವು, ಗಾಡಿ ನಂಬರ್ ನೋಡ್ಬೋದು. ಗಾಡಿ ಬಂದಿರೋದು ಆಸಾಮಿಂದ. ಸೊ ಆಸಾಮಿಂದ ಬಂದಿರೋದು ಇವರು ಏನು ಕೆಲಸ ಅಂದರೆ ಇನ್ನೋವಾ ಕ್ರಿಸ್ಟಾ ಆಟೋಮೆಟಿಕ್ ಗಾಡಿ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಆಸಾಮಿಂದ ಬಂದಿದ್ರೂ ಗಾಡಿ ಇದು ನಂಬರ್ ನೋಡ್ಬೋದು. 2.8 G ಮಾಡಲ್. 2.8 G ಮಾಡಲ್ಗೆ ನಿಮಗೆ ಆಟೋಮೆಟಿಕ್ ಏನಿದೆ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಇಂಡಿಯಾ ಇರಲಿ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಪೆಡಲ್ ಶಿಫ್ಟು ಬರಲ್ಲ. ಸೊ ಆಟೋಮೆಟಿಕ್ ಗಾಡಿ ಇದು ನೋಡ್ಬೋದು ನೀವು. ಕಂಪ್ನಿ ಸ್ಟೇರಿಂಗ್ನಲ್ಲಿ ಈ ಥರ ನಿಮಗೆ ಸ್ಟೇರಿಂಗ್ ಇರ್ತದೆ. ಇದು ಪೆಡಲ್ ಶಿಫ್ಟು ನಿಮಗೆ ಇರಲ್ಲ. ಸೊ ನಾವು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸ್ಟೇರಿಂಗ್ ಚೇಂಜ್ ಮಾಡಿ ಚೇಂಜ್ ಮಾಡಿಬಿಟ್ಟು ಇದಕ್ಕೆ ನಾವು ಕಾರ್ಬನ್ ಫೈಬರ್ ಸ್ಟೇರಿಂಗ್ ಹಾಕ್ಬಿಟ್ಟು ಪೆಡಲ್ ಶಿಫ್ಟು ಫಿಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ರೈಟ್ ಲೆಫ್ಟ್ನಲ್ಲಿ ಕಾಣಿಸ್ತಾ ಇದೆಯಲ್ಲ ಪೆಡಲ್ ಶಿಫ್ಟು ಪ್ಲಸ್ ಮೈನಸ್ಸು, ಇದು ಫಿಟ್ ಮಾಡಿದ್ದೀನಿ. ಸೊ ಇದು ಈ ಥರ ಎಲ್ಲ ಕೆಲಸ ಡಿಫಿಕಲ್ ಇನ್ ಬ್ಯಾಂಗ್ಳೂರ್ IR ಕ್ಯಾಟಗರಿನಲ್ಲಿ ನಿಮಗೆ ಸಿಗುತ್ತೆ. ಕೆಲವು ಜನಕ್ಕೆ ಏನು ಕನ್ಫ್ಯೂಷನ್ ಅಂದರೆ ವಾರಂಟಿ, ವೈರಿಂಗು, ಸಾಕೆಟು ಏನೇನೋ ಕ್ವಶನ್ ಇರ್ತದೆ. ಒಂದು ಕ್ರೂಸ್ ಕಂಟ್ರೋಲ್ ಹಾಕಿದ್ರು ಕಸ್ಟಮರ್ಗೆ ಏನಂದರೆ BS4 ಇರಲಿ, BS6 ಇರಲಿ, ಕ್ರೂಸ್ ಕಂಟ್ರೋಲ್ ಇರಲಿ, ಅದಕ್ಕೆ ಬಗ್ಗೆನಲ್ಲಿ ಕೇಳ್ತಾರೆ. ವೈರಿಂಗ್, ಟಾಂಪರಿಂಗ್, ಕಟಿಂಗ್. ಸರ್ ಇದೆಲ್ಲ ಕಂಪ್ನಿನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಫ್ಯೂಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಆಪ್ಷನ್ ಕೊಟ್ಟಿದ್ದಾರೆ, ಫ್ಯೂಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಸೊ G ವೇರಿಯಂಟ್ ನಿಮಗೆ Gನೇ ಇರ್ತದೆ, V ವೇರಿಯಂಟ್ ನಿಮಗೆ Vನೇ ಇರ್ತದೆ, Z ವೇರಿಯಂಟ್ Zನೇ ಇರ್ತದೆ. ಸೊ ಇದು 2.8 G ಮಾಡಲ್ ನಿಮಗೆ ಆಟೋಮೆಟಿಕ್ ಗಾಡಿ ನೋಡ್ಬೋದು. ಇದು ನನ್ನ ಪ್ರಕಾರ ನಮ್ಮ ಚಾನಲ್ ಬಿಟ್ಟು ನಿಮಗೆ ಬೆಂಗಳೂರಿನಲ್ಲಿ ಯಾವ ಚಾನಲ್ನಲ್ಲಿ ಸಿಗಲ್ಲ ಇನ್ ಪೆಡಲ್ ಶಿಫ್ಟ್. ಇವಾಗ ಇದು ನಿಮಗೆ ಯೂಸಿಂಗ್ ತೋರಿಸ್ತೀನಿ, ನೋಡ್ಬೋದು. ಇವಾಗ ನಿಮಗೆ Pನಲ್ಲಿದೆ, ಇಲ್ಲಿನೂ P ತೋರಿಸ್ತಾ ಇದೆ. ಸೊ ಇಲ್ಲಿ ನಾವು ಇಲ್ಲಿ ಹಾಕಿದ ತಕ್ಷಣ D ಅಂತ ಬಂದರೆ ನಿಮಗೆ Dನಲ್ಲಿ ಒಂದು ಇದೆ, ಇದು ಡಿ ಮೀಟ್ರ್ನಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು DS ಅಂತ ಇದೆ. ಸೊ ಇದು DS ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಗೇರ್ 4 ತೋರಿಸ್ತಾ ಇದೆ. ತಿರ್ಗಾ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಗೇರ್ ಚೇಂಜ್ ಆಯಿತು 3, ಇದು ಚೇಂಜ್ ಆಯಿತು 1. ತಿರ್ಗಾ ಇಲ್ಲಿ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. 2, 3, 4, 5, 6. ಸೊ ಈ ಥರ ನಿಮಗೆ ಕೆಲಸ ನಮ್ಮ ಬ್ಯಾಂಗ್ಳೂರಿನಲ್ಲಿ IR ಕ್ಯಾಟಗರಿನಲ್ಲಿ ಸಿಗುತ್ತೆ. ಇದು ಏನು ಬೆನಿಫಿಟ್ ಅಂದರೆ ನೀವು ಹೈವೇ ಪ್ರೊಸೋಸಿಂಗ್ಗೆ ನಿಮಗೆ ಘಾಟ್ ಸೆಕ್ಷನ್ನಲ್ಲಿ ಏನಿದೆ ಗೇರ್ ಇದೆಯಲ್ಲ Dನಲ್ಲಿನೇ ನೀವು ಓಡಿಸ್ತಾ ಇದ್ದರೆ ಬರೀ ಎಕ್ಸ್ಲೇಟ್ರ್ ಮಾತ್ರ ಕೊಟ್ಟರೆ ನಿಮಗೆ ಆಟೋಮೆಟಿಕ್ ಗೇರ್ ಚೇಂಜ್ ಆಗುತ್ತೆ. DS ಕಂಪ್ನಿಯವರೇ ಕೊಟ್ಟಿದ್ದಾರೆ. ಸೊ ಇದು ಆಗಿದ್ರೆ ನೀವು ಆಟೋಮೆಟಿಕ್ ನೀವು ಇಲ್ಲಿ ಕೈನಲ್ಲಿನೇ ಗೇರ್ ಶಿಫ್ಟ್ ಮಾಡ್ಬೋದು. ಇದು ಎಲ್ಲ ನಿಮಗೆ ಫಾರ್ಚುನರು, ಇನೋವಾ ಹೈ ಕ್ರಾಸು ಅಂಥ ಗಾಡಿನಲ್ಲಿ ಇವಾಗ ನಿಮಗೆ ಫೀಚರ್ ಕೊಟ್ಟಿದ್ದಾರೆ. ಇನೋವಾ ಕ್ರಿಸ್ಟಾನಲ್ಲಿ ನಿಮಗೆ ಬರೋದೇ ಇಲ್ಲ. ಸೊ ಇದು ಫಿಟ್ ಮಾಡೋಕ್ಕೆ ನಮಗೆ 1 ಡೇ ಹೋಲ್ಡ್ ಗಾಡಿ ಬೇಕೇ ಬೇಕು. ಔಟ್ ಆಫ್ ಆಚೆ ಇರಲಿ ಗಾಡಿ, ಬ್ಯಾಂಗ್ಳೂರಿಂದ ಆಚೆ ಇರಲಿ, ಔಟ್ ಆಫ್ ಇರಲಿ, ಯಾವುದು ಇರಲಿ, ನಮಗೆ ಹತ್ರ 1 ದಿವಸ ಗಾಡಿ ಬೇಕೇ ಬೇಕು. ನಾವು ಶೆಡ್ಯೂಲ್ ಗಾಡಿ ಕಡಿಮೆ ಇದ್ದರೆ, ಇಲ್ಲ ಅಂದರೆ 2 ಡೇಸೂ ಆಗುತ್ತೆ. ನಮ್ಮ ಹತ್ರ ಶೆಡ್ಯೂಲ್ ಕಡಿಮೆ ಇದ್ದರೆ ಓನ್ಲಿ ಫಾರ್ ಆರ್ಡ್ರ್ ಮಾತ್ರ. ಇದು ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಕಂಪ್ನಿ ಕಸ್ಟಮರ್ಗೆ ಮಾಡಿ ಮಾತ್ರ ಅದೇ ನಿಮಗೆ ನಾವು ಫಿಟ್ ಮಾಡಿ ಕೊಡೋದು. ಇವಾಗ ಮಿರರ್ ಬಗ್ಗೆನಲ್ಲಿ ಬಂದರೆ ನೀವು ಆಟೋ ಫೋಲ್ಡ್ ಮಿರರ್ ನಿಮಗೆ 2 ಟೈಪ್ ಇದೆ. ಒಂದು Z ಮಾಡಲ್ಗೆ ಹೆಂಗೆ ಬರ್ತದೆ ಅದೇ ಥರ ಸ್ವಿಚ್ ಹಾಕಿ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಒಂದು ಆಪ್ಷನ್ ಇದೆ ನಿಮಗೆ. ಇಲ್ಲ ನಿಮಗೆ ಈ ಥರ ಸ್ವಿಚ್ ಇಲ್ಲಿ ಬರ್ತದೆ, ಇಲ್ಲಿ ಬೇಕಂದರೆ ಇಲ್ಲಿನೂ ಹಾಕಿ ನಿಮಗೆ ಕೊಡ್ತದೆ. ಸೊ ಇದು ಒಂದು ಫಿಟ್ ಮಾಡಿದರೆ ನಾವು ಕ್ರೂಸ್ ಕಂಟ್ರೋಲ್, ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಇದಕ್ಕೆ ನಾವು ಆಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ಸೊ ಕ್ರೂಸ್ ಕಂಟ್ರೋಲ್ ನಿಮಗೆ ವರ್ಕಿಂಗ್ ಜೊತೆಯಲ್ಲಿ ಮಾಡಿಕೊಟ್ಟಿರೋದು. ಇಲ್ಲಿ ಸಿಸ್ಟಮ್ನಲ್ಲಿ ವ್ಯಾಲ್ಯೂಮ್ ಮೋಡ್, ಟ್ರ್ಯಾಕ್ ಚೇಂಜ್ ಮೋಡ್, ಇದು ಎಲ್ಲ ಡೈಲಿ ಕೆಲಸ ನಮ್ಮದು ಅದು ಎಲ್ಲ ನಡೀತಾ ಇರ್ತದೆ. ಆಟೋಮೆಟಿಕ್ ಮೀಟ್ರ್ ಇವಾಗ ಕೆಲವು ಜನ ಏನು ಮಾಡ್ತಾರೆ, ಇದು G ಮಾಡಲ್ ಇದು ಮೀಟ್ರ್. ಇದು Z ಮಾಡಲ್ನಲ್ಲಿ ಮೀಟ್ರ್ ನಿಮಗೆ ಆಟೋಮೆಟಿಕ್ ಭಾಳ ಕಡಿಮೆ ಇದೆ. VZ ಇದೆಲ್ಲ ಭಾಳ ಕಡಿಮೆ ಇದೆ ಗಾಡಿ ನಿಮಗೆ ಆಟೋಮೆಟಿಕ್ ಡಿಜಿಟಲ್ ಮೀಟ್ರ್ನಲ್ಲಿ. ಸೊ ಓನ್ಲಿ ಫಾರ್ ಆರ್ಡ್ರ್ ಮಾತ್ರ. ಅದು ದಯವಿಟ್ಟು ನೀವು ವಿಡಿಯೋ ನೋಡ್ತೀರಾ,
ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಯಾವಾಗ ಪ್ಲ್ಯಾನ್ ಇದೆ ಮಾಡ್ಸೋಕ್ಕೆ ಆವಾಗ ನೀವು ನೋಡಿಬಿಟ್ಟು ನಮಗೆ ಫೋನ್ ಮಾಡ್ಬೋದು. 1 ಡೇ 2 ಡೇ ಡಿಸೈಡ್ ಮಾಡಿ. ಇದು ಎಲ್ಲ ಇವಾಗ ಕೇಳ್ಬಿಟ್ಟು ನೀವು ಒಂದು ವಾರ, 1 ತಿಂಗಳು, 15 ದಿವಸ ಬಿಟ್ಟು ನೀವು ಫೋನ್ ಮಾಡ್ರೆ ಐಟಮ್ ಸಿಗಲ್ಲ. ಇವಾಗ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ನೆಕ್ಸ್ಟು 2 ಡೇಸ್ 3 ಡೇಸ್ನಲ್ಲಿ ನೀವು ಬರ್ಬೋದು. ಈ ಗಾಡಿ ನೋಡ್ಬೋದು ನೀವು. ಆಸಾಮಿಂದ ನನ್ನ ನೈಟ್ ಎಲ್ಲ ಓಡಿಸ್ಕೊಂಡು ಲಗೇಜ್ ಎಲ್ಲ ಇಲ್ಲಿದೆ, ನಿಮಗೆ ತೋರಿಸ್ತೀನಿ ನೋಡ್ಬೋದು. ಇವ್ರದ್ದು ಲಗೇಜ್ ಎಲ್ಲ ನೋಡಿ, ಫುಲ್ ಲಗೇಜ್ ಎಲ್ಲ ತೊಗೊಂಡು ಇವರು ಬಂದಿದ್ದಾರೆ. 2 ಡೇಸ್ ರೂಮ್ನಲ್ಲಿದ್ದರು. ನಮಗೆ ಬೆಳಗ್ಗೆ ಬಂದು ಗಾಡಿ 11 ಕೊಡಕ್ಕೆ ಬಿಟ್ಟರು. ಇವಾಗ ಟೈಮ್ ನೋಡ್ತಾ ಇರ್ಬೋದು 8:30 ಆಗ್ತಾಯಿದೆ. ಸೊ ಈ ಥರ ಕೆಲಸ, ಡಿಫಿಕಲ್ಟ್ ಕೆಲಸ, ಆಗದಿರೋದು ಕೆಲಸ, ನಿಮಗೆ ಬೇಕಿರೋದು ಕೆಲಸ ನಾವು ನಿಮಗೆ ಮಾಡಿ ನಿಮ್ಮ ಚಾನಲ್ನಲ್ಲಿ ನಿಮಗೆ ಹಾಕಿ ತೋರಿಸೋದು. ಸೊ ಇಲ್ಲಿ ಏನಿದೆ ಅಂದರೆ ನಿಮಗೆ ಬೆನಿಫಿಟ್ಟು, ಸಿಸ್ಟಮ್, ಸ್ಪೀಕರು, ಕ್ಯಾಮ್ರಾ ಅದೆಲ್ಲ ನಿಮಗೆ ಕಡೆ ಸಿಗುತ್ತೆ. ಇದೆಲ್ಲ ಶೋಕಿ ಇರ್ತದಲ್ಲ. ಸೊ ಅದು ನಿಮ್ಮ ಮೈಂಡ್ನಲ್ಲಿ ಏನಿರ್ತದೆ ಅಂದರೆ ನನ್ನ ಗಾಡಿನಲ್ಲಿ ಇಲ್ಲ, ಅದು ಒಂದು ಫೀಚರ್ ಇಲ್ಲ, ಒಂದು ಕ್ರೂಸ್ ಕಂಟ್ರೋಲ್ ಇಲ್ಲ, ಪೆಡಲ್ ಶಿಫ್ಟ್ ಇಲ್ಲ, ಆಟೋಮೆಟಿಕ್ ಗಾಡಿ, ಅದನ್ನ ಮೈಂಡ್ನಲ್ಲಿ ಇಟ್ಬೇಡಿ. ನಿಮಗೆ ಏನು ಬೇಕು ಅಂತ ಹೇಳಿ ನಾವು ಮಾಡಿಕೊಡೋಣ. ಆಗದಿರೋದು ಕೆಲಸಕ್ಕೆ IR ಕಾರ್ ಇರೋದು ಇನ್ ಬ್ಯಾಂಗ್ಳೂರು, ಆ ಕೆಲಸ ಮಾಡಿಕೊಡೋಣ. ಅದು ನೋಡ್ಬೋದು, ನೀವು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಇದರಲ್ಲಿ ಎಲ್ಲ ನಿಮಗೆ ಫೀಚರೇ ಬೇರೆ ಥರ. ಪೆಡಲ್ ಶಿಫ್ಟು ನಿಮ್ಮದೇ ಸ್ಟೀರಿಂಗ್ ಬೇಕಾ, ಇದಕ್ಕೂ ನಾವು ಪೆಡಲ್ ಶಿಫ್ಟ್ ಮಾಡಿಕೊಡೋಣ. ನಿಮ್ಮದೇ ಸ್ಟೀರಿಂಗೂ ಫಿಟ್ ಆಗುತ್ತೆ. ಇದು ಈ ಥರ ಸ್ಟೀರಿಂಗ್ ಕಾರ್ಬನ್ ಫೈಬರ್ ಹಾಕಿ ನೀವು ಸ್ವಲ್ಪ ಲುಕ್ ಕಾಣಿಸ್ಬೇಕಂದ್ರೆ GRನಲ್ಲಿ ಅದೂ ಸಿಗುತ್ತೆ. ಆಟೋ ಫೋಲ್ಡ್ ಮಿರರ್ ಇದೆ, ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಇದೆ, ಪೆಡಲ್ ಶಿಫ್ಟ್ ವರ್ಕಿಂಗ್ ಇದೆ. ಡಿಪೆಂಡ್ ಆ್ಯಂಡ್ ವೆಹಿಕಲ್ ಆ್ಯಂಡ್ ಬಜೆಟ್ ಕಸ್ಟಮರ್ ಮೇಲೆ. ಸೊ ಇದು ಫಿಟ್ ಮಾಡೋಕ್ಕೆ ನಮ್ಮ ಹತ್ರ ಕಪ್ಲರು, ವೈರಿಂಗು, ಸಾಕೆಟ್ ನಾವು ಏನು ಯೂಸ್ ಮಾಡಬೇಕು ಅದು ಎಲ್ಲ ಅರೇಂಜ್ ಮಾಡಿನೇ ನಾವು ಕೆಲಸ ಮಾಡಿ ಆಮೇಲೆ ವಿಡಿಯೋ ಹಾಕೋದು. ಹಂಗೆ ಸುಮ್ಮನೆ ಯಾವುದೋ ಒಂದು ಹಾಕ್ಬಿಟ್ಟು ಸ್ಟೇರಿಂಗ್ ಆಫರ್ನಲ್ಲಿ, ಡಿಸ್ಕೌಂಟ್ನಲ್ಲಿ ನಮ್ಮ ಹತ್ರ ಏನು ದಯವಿಟ್ಟು ಆಫರು ಇಲ್ಲ, ಡಿಸ್ಕೌಂಟು ಇಲ್ಲ, ಏನೂ ಇಲ್ಲ. ರೀಸ್ನಬಲ್ ಪ್ರೈಸ್ ಇರ್ತದೆ, ಫಿಕ್ಸ್ ಪ್ರೈಸ್ ಇರ್ತದೆ. ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಆಗದಿರೋದು ಕೆಲಸ ನಿಮಗೆ ನಾವು ಮಾಡಿ ಕೊಡ್ತೀನಿ. ಅದು ನಮ್ಮದು ಚಾಲೆಂಜಿಂಗ್. ಈ ಕೆಲಸ ನಿಮಗೆ ನೋಡಿ, ಪೆಡಲ್ ಶಿಫ್ಟ್ ಯಾರು ತೋರಿಸಿದಾರೆ ನೋಡಿ. ಇದು ಪೆಡಲ್ ಶಿಫ್ಟ್ ನೋಡಿ, ಡಿ ಎಸ್ ಆದ ತಕ್ಷಣವೇ 3, 4, 2 ಆ ಥರ ಚೇಂಜಿಂಗ್. ಇಲ್ಲಿ ತಿರ್ಗಿ ಅಲ್ಲಿ ಪ್ರೆಸ್ಸು 2, 3, 4, 5, 6 ಈ ಥರ ನಿಮಗೆ ಗೇರ್ ತೋರಿಸುತ್ತೆ. ಸೊ ಇದು ಯಾರಿಗೆ ಗೊತ್ತಿದ್ದಾರೆ ಈ ಗಾಡಿ ಬಗ್ಗೆ, ಇವಾಗ ನೀವು ಓಡಿಸ್ತಾ ಇರಲ್ಲ, ಓಡಿಸೋ ಟೈಮ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ. ಸೊ ಆ ಬಗ್ಗೆ ಅವ್ರಿಗೆ ಕಸ್ಟಮರ್ಗೇ ಇದು ಗೊತ್ತು. ಏನಿದು ಪೆಡಲ್ ಶಿಫ್ಟು, ಏನಿದು ಆಟೋಮೆಟಿಕ್ ಗಾಡಿಗೆ ಏನು ಬೆನಿಫಿಟ್ ಇದೆ ಆದರೆ ನನ್ನ ಗಾಡಿಗೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಇವಾಗ ನೀವು ಆಟೋಮೆಟಿಕ್ ಗಾಡಿ ತೊಗೊಂಡಿದ್ದೀರಾ, ಇದು ಏನಿದು ಪೆಡಲ್ ಶಿಫ್ಟ್ ಹೆಂಗೆ ಯೂಸ್ ಮಾಡಬೇಕು ಅಂತ ಕೆಲವು ಜನ ಗೊತ್ತೇ ಆಗೋಲ್ಲ. ಸೊ ಇದು ಎಲ್ಲ ಹೈ ಎಂಡ್ ಗಾಡಿಗೆ, ದೊಡ್ಡ ಗಾಡಿಗೆ ಎಲ್ಲ ಫ್ಯೂಚರ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಸೊ ಆ ಟೈಮ್ನಲ್ಲಿ ನಿಮಗೆ ನಾವು ಐಟಮು ಫಿಟ್ ಮಾಡಿ ಕೊಡೋಣ. ಇದಕ್ಕೆ ವುಡನ್ ಕಿಟ್ ಒಂದು ಫಿಟ್ ಆಗಿದೆ, ಅದೂ ಕೆಲಸ ಆಗಿದೆ. ಸೊ ಇದು ಔಟ್ಸೈಡಿನ ಲುಕ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು ಯಾವ ಥರ ಕಾಣಿಸೋದು ಸ್ಟೇರಿಂಗ್ ಅಂತ. ಇದು ಪೆಡಲ್ ಶಿಫ್ಟ್ ಜೊತೆಯಲ್ಲಿ ಇದೆಲ್ಲ ಗಾಡಿ ಬಂದಿರೋದು ಆಸಾಮಿಂದ. ಸೊ ಈ ಥರ ಗಾಡಿ ನಮ್ಮ ಹತ್ರ ಬೇಜಾನ್ ಬರ್ತದೆ. ಆಸಾಮು, ಚೆನ್ನೈ, ಅಹಮದಾಬಾದು, ಹರಿಯಾಣ, ರಾಜ್ಪೂತು ಎಲ್ಲೆಲ್ಲಿಂದ ಗಾಡಿ ಬರ್ತದೆ. ನಾವು ವೀಡಿಯೋ ಎಷ್ಟು ಅಂತ ನಾವು ಆಗತ್ತೆ ನಮ್ಮ ಫೋನ್ನಲ್ಲಿ ನಾವು ಮಾಡಿ ನಿಮಗೆ ಕೊಡೋದು. ಸೊ ಆ ಥರ ನಿಮಗೆ ಬೆನಿಫಿಟ್ ಇರ್ತದೆ. ಏನು ನಾವು ಮಾಡಬೇಕು ನಿಮ್ಮ ಗಾಡಿಗೆ, ಏನು ಮಾಡಿದೆ ನಿಮ್ಮ ಗಾಡಿಗೆ ನೆಸೆಸಿಟಿ ಇದೆ ಅದು. ಕೆಲವು ಜನ ಆಟೋ ಡಿಮ್ಮಿಂಗ್ ಮಿರರು ನಾವು ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಕೆಲವು ಜನ ಇವಾಗ AC ಬಗ್ಗೆನಲ್ಲಿ ಕೇಳ್ತಾ ಇದ್ದಾರೆ. ಸೊ AC ನಾವು ಮಾಡ್ತಾಯಿದ್ದೀನಿ, ಆದರೆ ವೀಡಿಯೋನಲ್ಲಿ 100% ನಿಮಗೆ ಹಾಕಿ ತೋರಿಸ್ತೀನಿ. ಸದ್ಯಕ್ಕೆ ನಾವು AC ಎಷ್ಟು ಜನ ನಮಗೆ ಹೇಳಿದ್ದಾರೆ ಅವ್ರಿಗೇನೆ ಕೆಲಸ ಮಾಡೋಕ್ಕೆ ನಮಗೆ ಕರೆಕ್ಟ್ ಇದೆ. ಸೊ ಅದೇ ಪ್ರೊಸೆಸಿಂಗ್ ನಡೀತಾ ಇದೆ. ಅದಕ್ಕೆ ನಾನು ವೀಡಿಯೋ ACದು ಆಗ್ತಾಯಿಲ್ಲ. ಆ ವೀಡಿಯೋ ಹಾಕ್ಬಿಟ್ರೆ ನಾವು ಒಂದು ಗಾಡಿ ACದು ಲಾಟ್ ಆಫ್ ಫೋನ್ ಬರ್ತದೆ. ಸೊ ಅದು ಬಜೆಟ್ನಲ್ಲಿ ನಾವು ಮಾಡಿ ಒಂದು ಪ್ಯಾಕೇಜ್ ಥರ ಮಾಡಿಬಿಟ್ಟು ನಾವು ACಗೆ ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ಮಾಡಿ ವೀಡಿಯೋನಲ್ಲಿ ತೋರಿಸೋಣ. ಸೊ ಸದ್ಯಕ್ಕೆ ಈ ಥರ ಎಲ್ಲ ಕೆಲಸ ನಿಮಗೆ ಇನ್ಸ್ಟಾಗ್ರಾಮ್ ಇರಲಿ, ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ, ಅದರಲ್ಲಿ ನಮಗೆ ಡೈಲಿ ಅಪ್ಲೋಡಿಂಗ್ ನಿಮಗೆ ವೀಡಿಯೋ ಸಿಗುತ್ತೆ. ಒನ್ಲಿ ಫಾರ್ ವ್ಯಾಲ್ಯೂ ಐಟಮ್, ಒನ್ಲಿ ಫಾರ್ ಯೂಸ್ಫುಲ್ ಐಟಮ್, ಒನ್ಲಿ ಫಾರ್ ಗಾಡಿಗೆ ಏನು ನೆಸೆಸಿಟಿ ಇದೆ ಅಷ್ಟು ಐಟಮ್ ನಿಮಗೆ ಸಿಗುತ್ತೆ. ಅದೆಲ್ಲ ನಿಮಗೆ ನಮ್ಮ ಚಾನಲ್ ನೋಡಿದ್ರೆ ನಿಮಗೆ ಗೊತ್ತಾಗೋದು. ಬಟ್ ವೀಡಿಯೋ ನಿಮಗೆ ನೋಡ್ರೆ ಪೂರ್ತಿ ನಾವು ಏನು ಹೇಳಿ ಹಾಕಿದ್ದೀನಿ, ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಕೆಲಸ, ನಿಮ್ಮ ಗಾಡಿಗೆ ಏನು ಬೇಕು ಅದೆಲ್ಲ ನಿಮಗೆ ಸಿಗುತ್ತೆ. ಸೊ ಆ ಥರ ನಿಮಗೆ ನೋಡಿ ವೀಡಿಯೋ ನಿಮಗೆ ಏನೇನು ಬೇಕು ಅಂತ ಬೇಜಾನ್ ಲಾಟ್ ಆಫ್ ವೀಡಿಯೋ ಇದೆ ನಿಮಗೆ. ಆ ವೀಡಿಯೋ ನೋಡ್ರೇ ನಿಮಗೆ ಗೊತ್ತಾಗೋದು, ಬೆನಿಫಿಟ್ಸ್ ಸಿಗುತ್ತೆ. ಅದು ನಮ್ಮ ಅಂಗಡಿ ಬಂದುಬಿಟ್ಟು ಬ್ಯಾಂಗ್ಳೂರು ಆಡುಗುಡಿ ಸಿಗ್ನಲ್, ಮೈಕೋ ಬಾಶ್ ರೋಡ್, ನಿಯರ್ ಬೈ ಕೋರಮಂಗಲ ಫೋರಮ್ ಮಾಲ್ ರೋಡ್ನಲ್ಲಿ ನಮ್ಮ ಅಂಗಡಿ ನಿಮಗೆ ಸಿಗೋದು.